ಧನುರ್ರಾಶಿ ಪ್ರೇಮಿಗಳಿಗೆ ತುಂಬ ಕುತೂಹಲಕರವಾದಂತಹ ದಿವಸ ಇದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ತುಂಬ ಗೊಂದಲಗಳಾಗತ್ತೆ. ಆ ಗೊಂದಲಗಳನ್ನು ಬಗೆಹರಿಸ್ಕೊಂಡಾಗ ಮಾತ್ರ ನಿಮ್ಮ ಉದ್ದೇಶ, ನಿಮ್ಮ ಆಸ್ತಿಯ ವಿಚಾರದ ವ್ಯವಹಾರ ಬಗೆಹರಿತಕ್ಕಂಥದ್ದು. ಇಲ್ಲ ಅಂತಾದರೆ ದಿನದೂಡುವಂಥದ್ದಾಗತ್ತಷ್ಟೇ ಹೊರತು ಯಾವ ನಿರ್ಧಾರಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದ್ಯೋಗಿಗಳು ತಮ್ಮ ಮೇಲಧಿಕಾರಿಗಳ ವಿಶ್ವಾಸಕ್ಕೆ ಭಾಜನರಾಗ್ತೀರಿ, ದೊಡ್ಡವರ ಮನಸ್ಸನ್ನು ಗೆಲ್ತೀರಿ, ಅವರಿಂದ ಒಳ್ಳೆಯ ವ್ಯಕ್ತಿ ಅನ್ನುವಂತಹ ಮೆಚ್ಚುಗೆಯ ಮಾತನ್ನು ಕೇಳ್ತೀರಿ, ತುಂಬ ಸಂತೋಷ ಪಡ್ತೀರಿ ಅಂತಕ್ಕಂಥದ್ದು. ಆಸಕ್ತಿಗೆ ಅನುಗುಣವಾಗಿ ಕೆಲಸಗಳು ಸಿಕ್ಕಬಹುದು. ಯೋಗ ಅಂದರೆ ಇದು, ಗ್ರಹಗತಿ ಚೆನ್ನಾಗಿದೆ ಅಂತಂದರೆ ಇದು. ಯಾವ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದೆಯೋ, ಯಾವ ವಸ್ತುವಿನ ಬಗ್ಗೆ ನಿಮಗೆ ಕುತೂಹಲ ಇದೆಯೋ ಅಂಥದ್ದೇ ನಿಮ್ಮ ಕೈ ಸೇರ್ತಕ್ಕಂಥದ್ದಾದಾಗ ಅಲ್ಲಿ ಅಪರಿಮಿತವಾದಂತಹ ಸಂತೋಷವನ್ನು ನೋಡ್ತೀರಿ ಎನ್ನುವಂಥದ್ದು. ಅಲಂಕಾರಕ್ಕೆ, ಉಡುಗೊರೆಯ ವಸ್ತುಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಿದೆ. ಹೆಣ್ಣು ಮಕ್ಕಳಿಗೆ ಸಂಜೆಯ ಹೊತ್ತಿಗೆ ಆರೋಗ್ಯದಲ್ಲಿ ಏನೂ ಸಮಸ್ಯೆಗಳಾಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಆತಂಕ ಪಡೋದಕ್ಕಿಂತಲೂ ಹೆಚ್ಚಾಗಿ ನೀವು ಗಮನವನ್ನು ಕೊಟ್ಟರೆ, ಎಚ್ಚರಿಕೆಯನ್ನು ವಹಿಸಿದರೆ ಯಾವ ತೊಂದರೆಗಳಿಗೂ ಕೂಡ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ರೇಣುಕಾಂಬಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಹಣ ಅಥವಾ ವಸ್ತು ದ್ರವ್ಯ ಇದಕ್ಕೆ ಆಸೆ ಪಟ್ಟು ಅವಮಾನವನ್ನು ಮಾಡಿಕೊಳ್ತೀರಿ. ಬಹಳ ಎಚ್ಚರಿಕೆಯಿಂದ ಸಮಾಜದಲ್ಲಿ ಹೆಜ್ಜೆಯನ್ನು ಇಡಬೇಕಾದಂಥದ್ದು, ಗಮನವನ್ನು ಇಟ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರ ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಜಾಗ್ರತೆ ಇರಲಿ. ಆ ಕೆಲಸ ಮಾಡುವಾಗ ಎಲ್ಲ ಜವಾಬ್ದಾರಿಯು ನಿಮ್ಮ ಮೇಲಿರುತ್ತೆ, ಮಾನಾಪಮಾನಗಳು ನಿಮ್ಮ ಕೈಯಲ್ಲಿರುತ್ತೆ. ಜಾಗ್ರತೆ ಇರಲಿ. ಕರ್ತವ್ಯ ಲೋಪವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ. ಸಂಬಂಧಿಕರು, ಸ್ನೇಹಿತರು ಇವರ ನಿಮಿತ್ತವಾದಂತಹ ಕೆಲವು ಕೆಲಸಗಳು ಹೆಚ್ಚಾಗಿರುತ್ತೆ. ಅಲ್ಲೂ ಕೂಡ ಯಾವುದೋ ಒಂದು ದಾಕ್ಷಿಣ್ಯಕ್ಕೊಳಗಾಗಿ ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಮನಸ್ಸಿಗೆ ಒಪ್ಪುವಂತಹ ಕೆಲಸವನ್ನು ಮಾಡಿ. ಯಾವುದೇ ಅನಿವಾರ್ಯ ಇರಲಿ, ನಿಮ್ಮ ಮರ್ಯಾದೆಗಿಂತ ದೊಡ್ಡದಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಹಲವು ಆಲೋಚನೆಗಳು ಬೇಡ, ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನುವಂಥದ್ದು. ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾತ್ರ ನಿಮಗೆ ಶುಭವನ್ನು ಕೊಡುತ್ತೆ. ಅಲ್ಲಿ ಎಲ್ಲಾದರೂ ಆ ಪ್ರಾಮಾಣಿಕತೆಗೆ ಭಂಗವಾದರೆ ಅದು ನಿಮಗೆ ಯಾವುದೇ ರೀತಿಯ ಗೌರವಕ್ಕೆ ಕಾರಣ ಆಗೋದಿಲ್ಲ ಅನ್ನುವಂಥದ್ದು. ಚೌಡೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ನಿಯಮಿತವಾದಂತಹ ಆಹಾರವನ್ನು ಸೇವಿಸಿ, ಅದು ನಿಮಗೆ ಒಳಿತು. ವೈದ್ಯಕೀಯವಾದಂತಹ ಸಲಹೆ ಅಂತ ಭಾವಿಸಬೇಡಿ. ಶಾಸ್ತ್ರದಲ್ಲಿ, ಜ್ಯೋತಿಷ್ಯದಲ್ಲಿ ಆರೋಗ್ಯದ ವಿಚಾರಗಳು ಬಂದಾಗ ಹೇಳಬೇಕಾದಂತಹ ಸೂಕ್ಷ್ಮವಾದಂತಹ ಅಂಶಗಳು ಅದನ್ನು ಗಮನಿಸ್ಕೊಳ್ಬೇಕು. ಓಡಾಡೋದಕ್ಕೆ ಅಥವಾ ಒಂದು ಕಡೆ ಸರಿಯಾಗಿ ಕೂತ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮನಸ್ಸು, ಶಾರೀರಿಕವಾದಂತಹ ವಿಚಾರ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದಾಗ್ಬೋದು. ಬೇರೆಯವರನ್ನು ತೃಪ್ತಿಪಡಿಸೋದಕ್ಕೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಶರೀರದಲ್ಲಿ ಯಾವುದೋ ನೋವು ನಿಮ್ಮನ್ನು ತುಂಬ ಕಾಡುವಂಥದ್ದಿದೆ. ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ನಂತರದಲ್ಲಿ ಎಲ್ಲ ವ್ಯವಹಾರಗಳು, ನೀವು ಚೆನ್ನಾಗಿದ್ದರೆ ಮಾತ್ರ ವ್ಯವಹಾರ ಅನ್ನುವಂಥದ್ದು ಗೊತ್ತಾಗಬೇಕು. ವ್ಯಾವಹಾರಿಕವಾಗಿಯೇ ಚಿಂತೆಯನ್ನು ಮಾಡಿ ಮನಸ್ಸಿಗೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಮತ್ತು ವ್ಯವಹಾರಾದಿಗಳಲ್ಲಿ ಪೈಪೋಟಿಯಿಂದ ತೊಂದರೆ ಆಗ್ತಕ್ಕಂಥದ್ದು. ಆ ಕಾಂಪಿಟೇಷನ್ ಅನ್ನುವಂಥದ್ದು ಏನಿದೆ ಅದು ನಿಮಗೆ ಹೆಚ್ಚಿನ ತೊಂದರೆಯನ್ನು ಮಾಡಬಹುದು. ಬಿಳಿ ಎಕ್ಕದ ಗಿಡಕ್ಕೆ ನಿಮ್ಮ ಅನುಕೂಲ ಹೇಗಿದೆಯೋ ಹಾಗೆ ಪೂಜೆಯನ್ನು ಸಲ್ಲಿಸಿ, ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ, ಆ ಒಂದು ಮಾತುಕತೆಗೆ, ವೈಯಕ್ತಿಕವಾದಂತಹ ವ್ಯವಹಾರಕ್ಕೆ ಇಡೀ ಮನೆಯವರ ಮರ್ಯಾದೆ ಎಲ್ಲವನ್ನ ಕಳೀತೀರಿ ಅನ್ನುವಂಥದ್ದು. ಮನೆಯ ಮರ್ಯಾದೆ ನಿಮ್ಮ ಕೈಯಲ್ಲಿದೆ ಅನ್ನುವಂಥದ್ದು ಗೊತ್ತಿರಲಿ. ನಿಮ್ಮ ಶಕ್ತಿ ಮೀರಿದಂತಹ ವ್ಯವಹಾರ ಆಗ್ಬೋದು, ಸಂಬಂಧಗಳಾಗ್ಬೋದು, ಸಂಪರ್ಕಗಳಾಗ್ಬೋದು, ಅವಮಾನಕ್ಕೆ ಕಾರಣವಾಗತ್ತೆ. ಮಾನಸಿಕವಾಗಿ ನೀವು ತುಂಬ ಕುಗ್ಗಿ ಹೋಗ್ತೀರಿ. ಪ್ರಯೋಜನ ಏನು? ಪೂರ್ವಭಾವಿಯಾಗಿ, ಮುಂಚಿತವಾಗಿ ಇದರಿಂದ ಏನು ಕೆಟ್ಟ ಪರಿಣಾಮ ಆಗಬಹುದು ಅನ್ನುವಂಥದ್ದು ಯೋಚನೆಯಲ್ಲಿರಬೇಕು. ವ್ಯಾಯಾಮದಿಂದ ದೇಹಕ್ಕೆ, ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥದ್ದು, ಅದನ್ನು ಆಶ್ರಯ ಮಾಡಿ ಅನ್ನುವಂಥದ್ದು. ಹಳೆಯ ಶತ್ರುಗಳ ಕಾಟ ಮತ್ತೆ
ಮತ್ತೆ ಪುನರಾವರ್ತನೆ ಆಗಬಹುದು. ನಿಮ್ಮ ವಿರೋಧಿಗಳು ಮತ್ತೆ ನಿಮ್ಮ ಎದುರಿನಲ್ಲಿ ಬರಬಹುದು ಅನ್ನುವಂಥದ್ದು. ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟವಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಿದೆ. ಶತ್ರು ಸಂಹಾರಕ ಹಿಡುಂಬ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.